ಕರಾವಳಿಯಲ್ಲಿ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಒಂದು ನಾನ್ ರಿಜಿಸ್ಟರ್ ಸಂಘಟನೆ, ಅದು ಒಂದು ದೆವ್ವ ಇದ್ದ ಹಾಗೆ. ನಾವು ಆ ಸಂಘಟನೆ ರಿಜಿಸ್ಟರ್ ಆಗೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ಕೋಸ್ಟಲ್ನಲ್ಲಿ ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ವಿರುದ್ಧ ಅಧಿಕೃತ ರಣಕಹಳೆ ಇದು. ಆರ್ಎಸ್ಎಸ್ ವಿರುದ್ಧ ರಣಕಹಳೆ ಮೊಳಗಿಸಿದ ಪ್ರಿಯಾಂಕ್ ಖರ್ಗೆ. ನೋಂದಣಿ ಮಾಡಿಕೊಳ್ಳುವವರೆಗೂ ಬಿಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸಂಘ ಅಕ್ರಮ ಹಣದಿಂದ ನಡೆಯುತ್ತಿದೆ ಎಂದು ಪ್ರಶ್ನೆ. ಅದು ಕಾನೂನಾತ್ಮಕವಾಗಿ ನೋಂದಣಿ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ನಾವು ಸುಮ್ಮನೆ ಕೂತ್ಕೊಳ್ಳುವವರಲ್ಲ. ನಾವು ಪ್ರಶ್ನೆ ಮಾಡಿದ್ದರಿಂದ ಕಳೆದ ಬಾರಿ ಭಾಗವತ್ ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದ್ರು. ನಮ್ಮ ಮೌನ ಅಕ್ರಮಿಗಳಿಗೆ ಅಸ್ತ್ರ ಇದ್ದಂತೆ. ಕರಾವಳಿಯಲ್ಲಿ ಗುಡುಗಿದ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮತ್ತೆ ಗಟ್ಟಿ ಧ್ವನಿ ಎತ್ತಿದ ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿ ಸಚಿವ. 1925ರಲ್ಲಿ ಆರ್ಎಸ್ಎಸ್ ನಿರ್ಮಾಣ ಆಯಿತು, ಅರ್ಥಾತ್ ಸ್ಥಾಪನೆಯಾಯಿತು. ಅದಾದ ನಂತರದ ಕಾಲಘಟ್ಟದಲ್ಲಿ 3 ಸಂದರ್ಭಗಳಲ್ಲಿ ಬ್ಯಾನ್ಗೆ ಒಳಪಟ್ಟ ನಿಷೇಧಗೊಂಡ ಆರ್ಎಸ್ಎಸ್ ಸಂಘಟನೆ. ಮಹಾತ್ಮ ಗಾಂಧಿಯ ಹತ್ಯೆಯಿಂದ ಹಿಡಿದು ಅದಾದ ನಂತರ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ, ಹೀಗೆ ನಾನಾ ಸಂದರ್ಭಗಳಲ್ಲಿ ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆ ಭಾರತದಲ್ಲಿ ಬ್ಯಾನ್ ಆಗಿತ್ತು. ಆ ತರಹದ್ದೊಂದು ಸಂಘಟನೆ ಕಾನೂನಾತ್ಮಕವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಸ್ವತಂತ್ರ ಭಾರತದಲ್ಲಿ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಅನೇಕ ಸಂಘಟನೆಗಳು ಭಾರತದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆ ಸಂಘಟನೆಗಳೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನೋಂದಣಿಗೊಂಡಿರ್ತಕ್ಕಂತಹದ್ದು. ಈ ಭಾರತದಲ್ಲಿ ಅನೇಕ ಸಂಘಟನೆಗಳು ಬ್ಯಾನು ಕೂಡ ಆಗಿದ್ದಾವೆ. ಸಿಮಿ ಎನ್ನುವಂತಹ ಸಂಘಟನೆ ಇತ್ತು ಕೇರಳದಲ್ಲಿ, PFI ಎನ್ನುವಂತಹ ಸಂಘಟನೆ ಇತ್ತು ಕೇರಳದಲ್ಲಿ. PFI ರಿಜಿಸ್ಟರ್ ಸಂಘಟನೆಯಾಗಿದ್ರೂ ಕೂಡ ಕೇಂದ್ರ ಸರ್ಕಾರ ಅದನ್ನು ನಿಷೇಧ ಮಾಡಿದೆ. ಈಗ ಭಾರತದಲ್ಲಿ PFI ಸಂಘಟನೆ ಬ್ಯಾನು. ಅದರಂತೆಯೇ RSS ಸಂಘಟನೆ ಈ ಹಿಂದೆ 2-3 ಬಾರಿ ಕೆಲ ಸಂದರ್ಭಗಳಲ್ಲಿ ಬ್ಯಾನ್ಗೆ ಒಳಪಟ್ಟಿದೆ. ಅದಕ್ಕೆ ಕಾರಣ ಏನು? ಅದರ ಸುತ್ತ ಇರತಕ್ಕಂತಹ ವಿವಾದ. RSSನ ಪ್ರಮುಖ ಕಾರ್ಯಾಲಯ ನಾಗಪುರದಲ್ಲಿ ಈವರೆಗೂ ಕೂಡ ಇತ್ತೀಚೆಗೆ ಭಾರತದ ಧ್ವಜವನ್ನು ಹಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ 50 ವರ್ಷಗಳಿಂದ ಭಾರತದ ಧ್ವಜವನ್ನ RSSನ ಪ್ರಮುಖ ಕಾರ್ಯಾಲಯ ಆಗಿರ್ತಕ್ಕಂತಹ ನಾಗಪುರದ ಕಚೇರಿಯಲ್ಲಿ ಭಾರತದ ಧ್ವಜವನ್ನು ಹಾರಿಸ್ತಾ ಇರಲಿಲ್ಲ, ಬದಲಾಗಿ ಭಗವದ್ ಧ್ವಜವನ್ನು ಹಾರಿಸ್ತಾ ಇದ್ರು. ಅದಕ್ಕೆ ಕಾರಣ ಏನು? ಇನ್ನು RSS ಸಂಘಟನೆ ಖರ್ಚು ಮಾಡುವಂತಹ ಹಣ ಎಲ್ಲಿಂದ ಬರುತ್ತೆ? RSSಗೆ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಇನ್ನು RSSನ ಕಾರ್ಯಕರ್ತರು ದಾನ ಮಾಡ್ತಾ ಇದ್ರೆ ಆ ದಾನದ ಹಣದ ಲೆಕ್ಕಾಚಾರ ಯಾರು ಕೊಡ್ತಾರೆ? ಕೇಂದ್ರದ ಗೃಹ ಇಲಾಖೆಗೆ ಬೇಕಲ್ಲ. ನೀವು ಗಳಿಸುವ ಮತ್ತು ನಿಮಗೆ ಬರುವಂತಹ ದಾನದ ಹಣದ ಟ್ಯಾಕ್ಸ್ ಕೂಡ ಸರ್ಕಾರಕ್ಕೆ ಹೋಗಬೇಕಲ್ಲ. ನೀವೇನಾದರೂ ಟ್ಯಾಕ್ಸ್ ವಂಚನೆ ಮಾಡ್ತಾ ಇದ್ದೀರಾ? ನೀವು ಒಂದು ವೇಳೆ ತೆರಿಗೆ ವಂಚನೆ ಮಾಡ್ತಾ ಇದ್ರೆ ಅದು ಒಂದು ತರಹದ ದೇಶದ್ರೋಹದ ಕೃತ್ಯ ಅಲ್ವಾ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು ಈ ಹಿಂದೆ. ನಾವು ಹಾಗೆ ಪ್ರಶ್ನೆ ಮಾಡಿದ್ದರಿಂದ ನಾಗಪುರದ ಸರಸಂಘ ಚಾಲಕ ಮೋಹನ್ ಭಾಗವತ್ ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟರು. ನಾವು ಕೇಳದಲ್ಲೇ ಇದ್ದಿದ್ರೆ ಅವ್ರು ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಒಟ್ಟಾರೆ ಕರಾವಳಿಯಲ್ಲೂ ಕೂಡ ಅದೇ ಧ್ವನಿ, ಅದೇ ಗಟ್ಟಿ ಧ್ವನಿ. RSS ವಿರುದ್ಧ ರಣಕಹಳೆ ಮೊಳಗಿಸಿದ ಪ್ರಿಯಾಂಕ್ ಖರ್ಗೆ, ನೋಂದಣಿ ಮಾಡಿಕೊಳ್ಳುವವರೆಗೂ ನಾವು ಬಿಡೋದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳುವ ಮಕ್ಕಳಲ್ಲ. RSS ಸಂಘ ಅಕ್ರಮ ಹಣದಿಂದ ನಡೆಯುತ್ತಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದು ಕಾನೂನಾತ್ಮಕವಾಗಿ ನೋಂದಣಿ ಮಾಡಿಕೊಳ್ಬೇಕು, ಇಲ್ಲದಿದ್ರೆ ನಾವು ಬಿಡೋದಿಲ್ಲ. ನಾವು ಪ್ರಶ್ನೆ ಮಾಡಿದ್ದರಿಂದ ಭಾಗವತ್ ಬೆಂಗಳೂರಿಗೆ ಬಂದು ಉತ್ತರಿಸಿದ್ರು. ನಮ್ಮ ಮೌನ ಅಕ್ರಮಿಗಳಿಗೆ ಅಸ್ತ್ರ ಇದ್ದಂತೆ. ಕರಾವಳಿಯಲ್ಲಿ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಒಟ್ಟಾರೆ ಭಾರತದಲ್ಲಿ ಅದೆಷ್ಟೋ RSSನ ಕಾರ್ಯಾಲಯಗಳಿದ್ದಾವೆ, ಕಚೇರಿಗಳಿದ್ದಾವೆ. ಆ ಕಚೇರಿಗಳಲ್ಲಿ ಖರ್ಚಾಗುವಂತಹ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಿಯಾಂಕ್ ಖರ್ಗೆಯ ಪ್ರಶ್ನೆ. ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಅದ್ರ ಲೆಕ್ಕ ಕೊಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ ಏನು ಅಂದ್ರೆ, ಪ್ರಿಯಾಂಕ್ ಖರ್ಗೆ RSSನ ದೆವ್ವ ಅಂತ ಕರೆದಿದ್ದಾರೆ. ಅದೊಂದು ದೆವ್ವ ಇದ್ದ ಹಾಗೆ ಅಂತ ಹೇಳಿ ಅತಿ ಸಂಬೋಧಿಸಿರುವ ಪ್ರಿಯಾಂಕ್ ಖರ್ಗೆ ಒಟ್ಟಾರೆ ಭಾರತದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.